ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇವತ್ತಿನ ಒಂದು ಸಮಾಲೋಚನೆ ಅಂತಂದ್ರೆ ಮಕ್ಕಳ ಮತ್ತು ಪಾಲಕರು ಹೇಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳ ನಿರೀಕ್ಷೆಗಳೇನು, ಇವನ್ನ ಪಾಲಕರು ಗಮನಿಸ್ತಾ ಇದ್ದಾರೆ ಹೇಗೆ, ಅಥವಾ ನಡವಳಿಕೆಯನ್ನ ಪಾಲಕರಿಂದ ಮಕ್ಕಳು ಕಲಿತಾ ಇದ್ದಾರೆ ಹೇಗೆ, ಈ ಎಲ್ಲ ವಿಷಯಗಳನ್ನ ನಾವು ನೋಡಿದಾಗ ಅದು ಸಮಾಲೋಚನೆ ಅವಶ್ಯಕತೆ ಬಹಳ ಅದ. ಮಕ್ಕಳ ನಿರೀಕ್ಷೆಗಳೇನು ಅನ್ನೋದನ್ನ ಪಾಲಕರು ಅರ್ಥ ಮಾಡ್ಕೊಳ್ಬೇಕು. ಪಾಲಕರ ಹಾವಭಾವಗಳೇನು, ಪಾಲಕರು ಏನ್ ಹೇಳಕ್ ಬಯಸ್ತಾ ಇದಾರೆ ಅನ್ನೋದನ್ನ ಮಕ್ಕಳು ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಒಂದು ಸುಬೋಧ ಸಮಾಲೋಚನೆ ಇದ್ದಾಗ, ಪರಸ್ಪರ ತಿಳುವಳಿಕೆ ಇದ್ದಾಗ. ಈ ಒಂದು ಪೀಠಿಕೆಯೊಂದಿಗೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರೆ, ಹಾಗೂ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾವು ಮಾಡೋ ವಿಚಾರಗಳೇ ನಮ್ಮನ್ನು ಗೆಲ್ಲಿಸ್ತವೆ ಅಥವಾ ನಮ್ಮನ್ನು ಸೋಲಿಸ್ತವೆ. ಆ ನಿಟ್ಟಿನೊಳಗೆ ಈ ಸುಬೋಧ ಸಮಾಲೋಚನೆ ಅನ್ನೋದು ಮಕ್ಕಳಲ್ಲಿ ಅಥವಾ ಪಾಲಕರಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಉಂಟು ಮಾಡಿದೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಕಳೆದ ವಾರ ನೀವು ಹೇಳಿದ್ರಿ ಏನು ಅಂಟು ನಂಟು ಅಂತ ಟಾಪಿಕ್. ನಿಜವಾಗಿ ಕೂಡ ಒಂದು ಸೋಜಿಗವಾದ ಒಂದು ವಿಷಯ. ಯಾವ ಅಂಟನ್ನ ನಂಟಾಗಿ ಪರಿವರ್ತಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಇದನ್ನ ಬಿಡಿಸಿ ಹೇಳ್ಬೋದು? ಅವಶ್ಯವಾಗಿ ಅಂಟು ನಂಟು ಅಂತ ಈ ಒಂದು ವಿಷಯ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಇದು ಚರ್ಚಾ ವಿಷಯ. ಇದ್ರ ಮೇಲೆ ಒಂದ್ ಸ್ವಲ್ಪ ಕೆಲಸನ ಹೋಮ್ವರ್ಕ್ ಮಾಡಿದಾಗ ಅನ್ನಿಸ್ತು ಇದೊಂದು ಟಾಪಿಕ್ನೊಳಗೆ ಏನೋ ಒಂದು ಅರ್ಥ ಅದ ಅಂತ ಹೇಳಿ. ಆದ್ರೆ ಇವತ್ತ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಎರಡು ಶಬ್ದವನ್ನ ಬಿಡಿಸ್ತೀನಿ, ಅಂಟು ಮತ್ತು ನಂಟು ಅಂತ ಹೇಳಿ. ಈ ಅಂಟಿನ ಬಗ್ಗೆ ಆಮೇಲೆ ಹೇಳ್ತೀನಂತ. ನಂಟು ಅಂದಾಗ ನಮಗೆ ನೆನಪಾಗೋದು ಶಬ್ದ, ಹತ್ತಿರವಾದ ಶಬ್ದ ನೆಂಟರು ಅಂತ. ನೆಂಟರು ಅಂದ್ರೇನು? ಸಂಬಂಧಿಕರು ಅಂತ. ಇತ್ತೀಚೆಗೆ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳದು. ಮನೆಯೊಳಗೆ ನೋಡ್ರಿ, ಮೊದ್ಲೇಕ್ ಹೆಂಗಿರ್ತಿತ್ತು, ಅಜ್ಜ ಅಜ್ಜಿ, ಮಕ್ಕಳು, ಸೊಸೆಂದರು, ಮೊಮ್ಮಕ್ಕಳು, ಅವಾಗಿವಾಗ ತಂಗಿ ಅಕ್ಕ ಬರ್ತಿದ್ರು ಹೋಗ್ತಿದ್ರು, ಮಾವ ಬರ್ತಿದ್ದ, ಬೀಗರು ಬರ್ತಿದ್ರು ಹೋಗುದು, ಇದೊಂದು ಪರಿಸರ ಆಗಿರ್ತಿತ್ತು. ಮನೆಯೊಳಗ ಮಕ್ಕಳು ಎಷ್ಟಿದ್ರು, ಅವ್ ಬಟ್ಲಿ ಆಮೇಲೆ ಎಷ್ಟೋ ಸಲ ಎಣಿಸಿ ಹೇಳ್ತಿದ್ರು ಎಷ್ಟವು ಅಂತ ಹೇಳಿ. ಆಮೇಲೆ ಮಕ್ಕಳನ್ನ ಕೇಳ್ತಿದ್ರು, ಅಂದ್ರೆ ಬೇರೆದವ್ರು ಕೇಳಿದ್ರು ಅಂತ ಹೇಳಿರಿ, ಈ ಹುಡುಗ ಏನ್ ಕಲಿತಾನಂದ್ರೆ ಅವ್ನ್ ಕೇಳಿ ಹೇಳ್ತಿದ್ರು, ಯಾಕಂದ್ರೆ ಗೊತ್ತೇ ಇರ್ತಿದ್ದಿಲ್ರಿ. ಇಂಥ ಒಂದು ಪರಿಸ್ಥಿತಿ ಅವಾಗಿತ್ತು. ಈಗೇನಾಗ್ಬಿಟ್ಟದಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಬಂತು. ವಿಭಕ್ತ ಕುಟುಂಬಗಳು, ನಾವಿಬ್ರು ನಮಗಿಬ್ರು ಅಂತ ಇತ್ತು. ಅದಾದ್ಮೇಲೆ ನಾವಿಬ್ರು ನಮಗೊಬ್ರು ಅಂತ ಆಯ್ತು. ಈಗೇನ್ ಬಂದ ಅಂದ್ರೆ ನಾವಿಬ್ರು ಇದ್ರೆ ಅದ್ರ ಜೊತೆಗೆ ಒಂದು ನಾಯಿನೋ ಬೆಕ್ಕಿದ್ರೆ ಅದೊಂದು ಕುಟುಂಬ ಅಂತ. ಅದಾದ್ಮೇಲೆ ಈಗೇನ್ ಬಂತ ಅಂದ್ರೆ ನಾವಿಬ್ರು ಇದ್ರೆ ಅದೊಂದು ಕುಟುಂಬ ಅಂತ ಬಂತು. ಕುಟುಂಬದ ಏನು ವ್ಯವಸ್ಥೆ ನಮ್ಮ ದೇಶದೊಳಗಿತ್ತು, ನಮ್ಮ ಪರಿಸರದೊಳಗಿತ್ತು, ನಮ್ಮ ಸಂಸ್ಕೃತಿಯೊಳಗಿತ್ತು, ನಮ್ಮ ಇತಿಹಾಸದೊಳಗಿತ್ತು, ಅದು ಕಾಲಕ್ರಮೇಣ ಗತಿಸ್ತಾ ಬಂತು. ಒಬ್ಬ ವ್ಯಕ್ತಿಯ ಸರ್ವತೋಮುಖದ ಬೆಳವಣಿಗೆ ಒಳಗೆ ಸಂಬಂಧಗಳು, ಕುಟುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇದು ಮಾನಸಿಕ ಸದೃಢತೆ ಇರಲಿ, ದೈಹಿಕ ಸದೃಢತೆ ಇರಲಿ, ಈ ಎರಡು ಸದೃಢತೆಗೆ ಅವಶ್ಯಕತೆ ಇರುವಂತಹದ್ದು ಸಂಬಂಧಗಳು ಅಂತ. ನೀವಾಗಲೇ ಪೀಠಿಕೆ ಒಳಗೆ ಹೇಳಲಿಕ್ಕೆತ್ತಿದ್ರಿ. ಏನು ಅಂತಂದ್ರೆ, ನಾವೇನನ್ನಾದರೂ ಯಾರಿಗಾದರೂ ಹೇಳುವಾಗ ನಮ್ಮ ಅವರ ನಡುವಿನ ಅಂತರ, ಸಂಬಂಧ ಎಷ್ಟು ಇದೆ ಅದರ ಮೇಲೆ ಆ ವಾಕ್ಯ, ಶಬ್ದ ಹಾಗೂ ಆ ಒಂದು ಸಂವಹನ ನಿರ್ಭರಿತವಾಗಿರ್ತದೆ. ಅದು ಬ್ಯಾಲೆನ್ಸ್ ಮಾಡ್ತಿರ್ತದೆ. ಇಲ್ಲಿ ಇವತ್ತಿನ ನಂಟು ಅಂದ್ರೆ ಸಂಬಂಧ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಈ ನಂಟಿನ ನಂಟು ಎಷ್ಟು ವಿಸ್ತಾರವಾಗಿದೆ. ನಾವು ಚಿಕ್ಕವರಿದ್ದಾಗ್ರಿ ನಮ್ಮ ಮಾಮ ಮಗನ ಕಡೆಯಿಂದ ಬಾರಿ ಹಣ್ಣು, ಮಾವಿನ ಹಣ್ಣು ಕೊಟ್ಟು ಕಳಿಸ್ತಿದ್ದ. ಅಂದ್ರೆ ಆ ಸಂಬಂಧಗಳು ಅವಿಭಕ್ತ ಕುಟುಂಬದ ಒಂದು ಉದಾಹರಣೆ. ಇದು ಕಾಣಿಕೆ ತೆಗೆದುಕೊಂಡು ಬರುವಂತದ್ದೇನಿದೆ ಅಲ್ಲ, ನಾವೆಲ್ಲ ಉತ್ಸಾಹದಿಂದ ಓಡಿ ಹೋಗಿ ಅವ್ರಿಗೆಲ್ಲ ಇನ್ವೈಟ್ ಮಾಡ್ತಿದ್ವಿ, ಅಪ್ಪಿಕೊಳ್ತಿದ್ವಿ. ಅಂದ್ರೆ ಒಂದು ಅದು ಒಂದು ಕಾಯ್ತಾ ಕೊಡುವಂತ ಒಂದು ಪ್ರಸಂಗ. ಮಾಮ ಯಾಕೆ ಬಂದಿಲ್ಲ ಅಂತ ನಾವು ಕೇಳ್ತಿದ್ವಿ ಅವಾಗ. ಈಗಿನ ಮಕ್ಕಳಲ್ಲಿ ಆ ಒಂದು ನಂಟು ಎಲ್ಲೋ ಮಾಯ ಆಗ್ತಾ ಇದೆ ಅನ್ನೋ ಭಾವನೆ ಸಾರ್ವತ್ರಿಕವಾಗಿ ಬರ್ತದೆ. ಆ ನಿಟ್ಟಿನೊಳಗ ಈ ಒಡಕು ಕಾಣ್ತಾ ಇದಲ್ಲ, ಈ ನಂಟಿನೊಳಗ ಏನಿದರ ನಂಟು ಸಂಬಂಧಗಳೊಳಗ ಇವತ್ತ ಒಡಕು ಹುಟ್ಲಿಕ್ಕೆ ನೋಡ್ರಿ, ಮೊದ್ಲೇಕೆ ನೋಡ್ರಿ, ನಾವು ಈಗ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಈಗ ನಾವು ಬಸ್ ಸ್ಟ್ಯಾಂಡ್ನಾಗೋ ಅಥವಾ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಒಳಗೋ ಯಾವ್ದೋ ಒಂದು ಕಾರ್ಯಕ್ರಮದೊಳಗು ಏನೋ ಇಲ್ಲ, ನನ್ಗೆ ನಿಮ್ ಕೈ ಟಚ್ ಆಯ್ತು, ಕಾಲ್ ಟಚ್ ಆದ್ರು ಥಟ್ ಅಂತ ನಾ ಏನ್ ಹೇಳ್ತೀನಿ, ಸಾರಿ ಸರ್ ಅಂದ್ಬಿಡ್ತೀನಿ. ಸೊ ಒಂದು ಕ್ಷಮೆಯನ್ನ ಕೇಳ್ಕೊಂಡ್ಬಿಟ್ಟೆ ನಾನು. ಇದು ನೋಡ್ರಿ, ಯಾಕೆ ನಾನು ಇದನ್ನ ಇಲ್ಲೇ ಕ್ಷಮೆ ಕೇಳ್ಕೊಂಡೆ ಅಂದ್ರೆ, ನನಗ ಆ ಕ್ಷಣದೊಳಗೆ ನಾನು ಮಾಡಿರೋ ತಪ್ಪಿನ ಅರಿವನ್ನ ನಾನು ಮಾಡ್ಕೋತೀನಿ. ಆ ಅರಿವನ್ನ ಮಾಡ್ಕೊಂಡಾಗ ಏನಾಯ್ತು, ನಾನು ಅಲ್ಲೇ ಆ ಸಂಬಂಧವನ್ನ ಕಂಪ್ಲೀಟ್ ಮಾಡಬಹುದು. ಆ ಸಂಬಂಧಗಳನ್ನ ಕೆಡಲಾರದಂಗೆ ಬ್ಯಾಲೆನ್ಸ್ ಮಾಡ್ತಾ 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 ಹೋಗ್ತಿರ್ತೀವಿ ನಾವು. ಆದ್ರೆ ಕುಟುಂಬದೊಳಗಡೆ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಘಟನೆಗಳನ್ನ ನಾವೇನ್ ಮಾಡ್ಲಿಕ್ಕತ್ತೀವಂದ್ರ ಜೀವನ ಪರ್ಯಂತ ನೆನಪಿಟ್ಕೊಳ್ತೀವಿ. ಆ ನೆನಪಿಟ್ಕೊಂಬೋ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ನನ್ನ ಹತ್ರ ಒಂದು ಕೊಟೇಶನ್ ಇದೆ, ನಾನು ಬರಿತಿರ್ತೇನೆ ಕೊಟೇಶನ್. ಅದಕ್ಕೇನು ಅಂತಂದ್ರೆ,
ಅವರ್ ಬ್ರೈನ್ ಈಸ್ ಟು ಥಿಂಕ್ ನಾಟ್ ಟು ರಿಮೆಂಬರ್ ಅಂತ. ಅಂದ್ರೆ ಅರ್ಥ ನಮ್ಮ ಮೆದುಳು ಇರೋದು ಅದಕ್ಕೆ ಹೊಸ ವಿಚಾರ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಡಿಸ್ಕವರ್ ಮಾಡಲಿಕ್ಕೆ, ಸಂಶೋಧನೆ ಮಾಡುವಂತ ವ್ಯವಸ್ಥೆ ನಮ್ಮ ಮೆದುಳೊಳಗಿದೆ. ಸೊ ಅದನ್ನ ನಾವು ಸಂಶೋಧನೆ ಮಾಡಲಿಕ್ಕೆ ಉಪಯೋಗಿಸದೇನೆ ಹಳೇ ಅವಶ್ಯಕತೆ ಇಲ್ಲಾರ್ದಂತ ವಿಚಾರಗಳನ್ನ ನೆನಪಿಸಿಕೊಂಡು ನಾವು ಬದುಕ್ತಾ ಇದ್ರೆ ಆ ಬದುಕಿಗೆ ಎಲ್ಲಿದೆ ಕ್ರಿಯಾಶೀಲತೆ? ಅವಶ್ಯಕತೆ ಇಲ್ಲದನ್ನ ನಾವು ಪದೇ ಪದೇ ವಿಚಾರಿಸಿ ಇರುವಂತಹ ವ್ಯಕ್ತಿಯನ್ನ ನಾವೇನ್ ಮಾಡಿಸ್ತಿರ್ತೀವಿ ಅಂದ್ರೆ ಅಲ್ಲಿ ಒಂದು ಬಿರುಕನ್ನ ಕಾಣಿಸ್ತಾ ಇರ್ತೀವಿ. ನೀವು ಯಾವಾಗ ಒಂದ್ ದಿವಸ ನಾನು ಚಹಾ ಕುಡಿಸಿದಿರಿ, ಆರಿ ಚಹಾ ಕುಡಿಸಿದಿರಿ ಅನ್ನೋದು ಈಗ ಅದಾದ ಮೇಲೆ 10 ಸರಿ ನೀವು ಬಿಸಿ ಚಹಾ ಕುಡಿಸಿರಿ ನನಗೆ. ಆ 10 ಸರಿ ಬಿಸಿ ಚಹಾನ ಯಾಕೆ ನಾನು ನೋಡಬಾರದು? ಯಾವುದೋ ಒಂದು ದಿವಸ ಆದಂತ ಘಟನೆಯನ್ನ ನಾವು ಜೀವನ ಪರ್ಯಂತ ನೆನಪಿಟ್ಟುಕೊಂಡು ಇದನ್ನ ಬಿರುಕು ಮಾಡ್ತಾ 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 ಇವತ್ತಿನ ಅಂತರ ಎಷ್ಟು ದೊಡ್ಡದಾಗಿದೆ. ಮೊದ್ಲೇಕದು MM ಒಳಗಿದ್ದದ್ದು, ಮಿಲಿಮೀಟರ್ ಒಳಗಿದ್ದದ್ದು ಇವತ್ತು ಕಿಲೋಮೀಟರ್ ಆದಂಗಾಗಿ. ಇದು ಮಕ್ಕಳ ಬೆಳವಣಿಗೆ ಅಷ್ಟೇ ಸೀಮಿತ ಅಲ್ಲ. ಒಂದು ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿಯವರ, ಅಪ್ಪ ಮಕ್ಕಳ ಸಂಬಂಧದೊಳಗೂ ಸಹ ಇದು ಅಷ್ಟೇ ವಿಶೇಷವಾಗಿರುವಂತ ಪಾತ್ರ ವಹಿಸುತ್ತದೆ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಬೆನ್ನು ತಟ್ಟುವಿಕೆ, ಪ್ರೋತ್ಸಾಹ ಮಾಡೋದು ಒತ್ತಟಗಿರ್ಲಿ, ನಾವು ಕ್ರಿಟಿಸೈಸ್ ಮಾಡೋದೇನಿದೆ ಅಲ್ಲ, ಆಗಿರೋ ತಪ್ಪುಗಳನ್ನ ಪದೇ ಪದೇ ಹೇಳೋದೇನಿದೆ ಅಲ್ಲ, ಅದು ಸಂಬಂಧಗಳಿಗೆ ಖಂಡಿತವಾಗಿ ತೊಂದರೆ ಆಗ್ತದೆ ಅನ್ನೋದನ್ನು ತಾವು ಹೇಳಿದ್ರಿ. ಸಂಬಂಧಗಳಲ್ಲಿ ವಿಘಟನೆ ಆದಾಗ ಮುಂದೆ ಆಗುವ ಸಮಸ್ಯೆಗಳು ಯಾವ ರೀತಿ ಇರಬಹುದು? ಇದು ಮಕ್ಕಳ ಮೇಲೆ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ಚೋಳಿನ್ ಸಾಹೇಬ್ರ. ಇವತ್ತು ಇದು ಬಹಳ ಸೂಕ್ಷ್ಮ ಕೇಳುಗರ. ಇದನ್ನ ನಾನು ನಿಮಗೆ ಎಲ್ಲರಿಗೂ ತಿಳಿಸಿ ಹೇಳಬೇಕಾಗ್ಯದ, ಅಥವಾ ಈ ವಿಚಾರ ನಾವು ಎಚ್ಚರಗೊಳ್ಬೇಕಾಗ್ಯದ. ಮುಂದಾಗುವಂತ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ನಿಮಗೆ. ಹಾವೇರಿಯೊಳಗೆ ನಮ್ಮ ಮಾಮ ಇದ್ದಾರೆ, ತಿಪ್ಪಣ್ಣ ಮಾಮ ಅಂತ ಕರಿತೀವಿ ನಾವು. ಅವ್ರು ಹೇಳಿಕತ್ತಿದ್ರು ಅವರ ಬಾಲ್ಯದೊಳಗೆ ಏನಿತ್ತು. ಅವರು ಯರಗುಪ್ಪಿ ಅಂತ ಅವ್ರ ಊರು, ಸೂಟಿ ಊರಿಗೆ ಹೋಗ್ತಿದ್ವಿ ನಾವು. ಊರಿಗೆ ಹೋದಾಗ ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಒಂದ ಕಡೆ ಆಟ ಆಡಿ ಬದುಕ್ತಿದ್ವಿ ಅಂತ. 16-20 ಮಕ್ಕಳು ಬದುಕ್ತಿದ್ವಿ ನಾವು ಅಂತ. ಈಗ ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಯೊಳಗೆ 5-6 ಜನ ಇದ್ರು, ನಿಮ್ ತಂದೆಗೆ ಮಕ್ಕಳು, ಕಾಕಾನ್ ಮಕ್ಕಳು ಒಂದು 5-6 ಜನ ಇದ್ರು. ಸೊ ಮನೆಯೊಳಗ 10-16 ಜನ ಮಕ್ಕಳು ಕೂಡಿ ಆಟ ಆಡ್ತಿದ್ರು. ಇವತ್ತಿನ ರಜೆ ದಿವಸದೊಳಗ ಮನೆಗೆ ಗಂಡ ಹೆಂಡತಿಗೆ ಒಬ್ಬ ಮಗು. ಈ ಮಗು ಎಲ್ಲಿ ಆಟ ಆಡ್ಬೇಕು? ಹೊರಗೆ ಹೋದ್ರೆ ಬಿಸಿಲಂತೀರಿ, ಹೊರಗೆ ಹೋದ್ರೆ ಆಟ ಆಡ್ಲಿಕ್ಕೆ ಜನ ಇಲ್ಲ. ಸೊ ಹಂಗಂದ್ರೆ ಇವ್ರಿಗೆ ಏನಾಗ್ಲಿಕ್ಕತ್ತು, ಯಾರೂ ಜನ ಸಿಗದೆ, ಇಷ್ಟು ಪಾಪ್ಯುಲೇಷನ್ ಒಳಗೂ ಸಹ ನಮ್ಮವರು ಅಂತ ಅನ್ನೋರು ಯಾರು ಸಿಗ್ಲಿಲ್ಲ. ಹಲೋ, ಆಟ ಆಡ್ಲಿಕ್ಕೆ ಅಷ್ಟೇ ಅಲ್ಲ ಕೇಳಿದ್ರೆ ಜಗಳಾಡ್ಲಿಕ್ಕೂ ನಮಗ್ ಜನ ಬೇಕಾಗ್ತಾರ. ಈಗ ನಮ್ಮ ಹತ್ರ ಒಂದೊಂದೇ ಮಕ್ಕಳು ಇರೋದ್ರಿಂದ ಜಗಳಾಡಬೇಕೆಲ್ಲೇ, ಅವ್ರ ಹತ್ರ ಆಗ್ತಾ ಇರುವಂತ ಫ್ರಸ್ಟ್ರೇಷನ್ ಅನ್ನ ಎಲ್ಲಿ ಹೊರಗೆ ಹಾಕ್ಬೇಕು, ಅದು ಜಾಗ ಇಲ್ದಂಗ ಆದಾಗ ಏನಾಗ್ಬೋದು ಮುಂದೆ ಅಂದ್ರೆ ಈ ಮಾನಸಿಕ ಖಿನ್ನತೆ, ಅಸ್ತವ್ಯಸ್ತತೆ, ಆ ದೌರ್ಬಲ್ಯ ಆಗೋದಾಗ್ಲಿ, ಒಬ್ಬಂಟಿಗರಾಗಿ ಬದುಕೋದ್ರಲ್ಲಿ ತಮ್ಮ ಸಮಸ್ಯೆಗಳನ್ನ ಉಲ್ಬಣ ಮಾಡಿಕೊಂಡು, ಈಗ ನೋಡಿ, ನಾನು 4 ಜನರಿದ್ದ ಈಗ ಹಂಚ್ಕೊಳ್ಳಿಕ್ ಅವಕಾಶ ಸಿಕ್ತು. ಈಗ ಅದೇ ಆಪ್ತ ಸಮಾಲೋಚನೆ ಬಗ್ಗೆ ವಿಚಾರ ಮಾಡಿದ್ರ, ಮೊದ್ಲಿನ ಕಾಲದೊಳಗ ಕಟ್ಟಿ ಮೇಲೆ ಕೂತ್ಕೊಂಡು ಹರಟಿ ಹೊಡೆದ ಎಲ್ಲಾ ಸಮಸ್ಯೆಯನ್ನ ಹೊರಗೆ ಹಾಕಿ ರಾತ್ರಿ ಉಂಡು ಮಲ್ಕೊಂಡ್ಬಿಡ್ತಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ನಾವೆಲ್ಲ ನಮ್ಮ ಒಳಗೆ ಡ್ರಾಯಿಂಗ್ ರೂಮ್ ನೊಳಗೆ ಮೊಬೈಲ್ ಹಿಡ್ಕೊಂಡು ಬೆಡ್ರೂಮ್ ನೊಳಗೆ ಕೂತಿರ್ತೀವಿ. ಹೊರಗಿನ ಜನ ಇಲ್ಲ, ನಮ್ಮ ಒಳಗಿರುವಂತ ವಿಚಾರನ ವ್ಯಕ್ತಪಡಿಸುವಂತ ಪರಿಸ್ಥಿತಿ ಇಲ್ಲ. ಆ ನಿಟ್ಟಿನೊಳಗ ಮಕ್ಕಳಿಗೆ ಅವರ ಸಹಪಾಠಿಗಳು ಇಲ್ಲದೆ ಇದ್ದಾಗ ಮುಂದಿನ ದಿನಮಾನಗಳಲ್ಲಿ ಮಾನಸಿಕ ಒತ್ತಡ, ಮಾನಸಿಕ ಸಮಸ್ಯೆಗಳು ಮಕ್ಕಳು ಎದುರಿಸಬಹುದು ಅನ್ನೋದು ಮುಂದಿನ ದಿನದಲ್ಲಿ ನನಗನಿಸ್ತದೆ. ಚೋಳಿನ್ ಸಾಹೇಬ್ರ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅನ್ನೋದು ಎಷ್ಟು ಪ್ರಮುಖವಾದದ್ದು ತಾವು ಹೇಳೋದು. ಅಂದ್ರೆ ಮಕ್ಕಳಿಗೂ ಕೂಡ ಒಂದು ಜೊತೆ ಸಹಪಾಠಿಗಳು ಬೇಕಾಗ್ತದೆ. ನಾವು ಸಣ್ಣರಿದ್ದಾಗ ನನ್ನ ತಮ್ಮ ನಾವೆಲ್ಲ ಆಟ ಆಡೋದು ಇನ್ನೂ ನೆನಪ, ನಮ್ಮ ಗೆಳೆಯರು ಕೂಡ ಆಡಾಡೋದು, ಗೋಲುಗುಂಡ ಆಡೋದು. ಅಂದ್ರೆ ಆ ಒಂದು ರಸನಿಮಿಷಗಳು ಮಕ್ಕಳಿಗೆ ಯಾವಾಗ ನೆನಪಾಗ್ತಿರ್ಬೇಕು. ಯಾರು ಇಲ್ಲ ಅಂದ್ರೆ ಮಾಡೋದೇ. ಆ ದೃಷ್ಟಿಯಿಂದ ಮಕ್ಕಳಿಗೆ ಆ ಒಂದು ಕೊರತೆ ಇದೆ ಅನ್ನೋದನ್ನ ಖಂಡಿತವಾಗಿ ಹೇಳಿದ್ರಿ. ಅದು ನಿವಾರಣೆ ಆಗ್ಬೇಕು. ಏನ್ ಮಾಡ್ಬೇಕು? ಸಂಬಂಧಗಳನ್ನ ನಾವು ರಕ್ಷಣೆ ಮಾಡಬೇಕು. ಅದ್ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೇಳ್ತೀನಿ. ಒಂದ್ ಸಣ್ಣ ಸೈಕಲ್ ಹೇಳ್ತೀನಿ ಅಂತ ಉದಾಹರಣೆಗೆ ತಿಳ್ಕೊಡ್ರಿ. ನಮ್ಮ ಮನೆಯೊಳಗೆ ನಾವು 4 ಮಂದಿ ಅಣ್ಣ ತಮ್ಮಂದಿರಿದ್ದೀವಿ. 4 ಮಂದಿ ಅಣ್ಣ ತಮ್ಮಂದರಿಗೆ ಒಬ್ಬೊಬ್ಬರ ಮಕ್ಕಳಿದ್ದೀವಿ ಅಂದಾಗ ನಾವು 4 ಮಂದಿ ಸರಿಯಾಗಿದ್ರೆ, ನಾವು ಅಣ್ಣ ತಮ್ಮಂದರು 4 ಮಂದಿ ಸರಿಯಾಗಿದ್ರೆ, ನಮ್ಮ ತರುವಾಯ ಆ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ನಾವು 4 ಜನ ಚಂದಾಗಿದ್ರ ಅವ್ರ 4 ಜನ ಚಂದಾಗಿರ್ತಾರ. ಯಾವಾಗ ಅವ್ರ 4 ಜನ ಚಂದಾಗಿರ್ತಾರ, ಅವ್ರೇನ್ ತಿಳ್ಕೊತಾರ ಅಂದ್ರೆ ಇದು ನಮ್ಮ ಕುಟುಂಬ, ಇವ ನಮ್ಮ ಅಣ್ಣ, ಇವ ನಮ್ಮ ತಮ್ಮ, ಈಕಿ ನಮ್ಮ ತಂಗಿ ಅಂತ ಆದಾಗ ಅಲ್ಲಿ ಅವರು ತಮ್ಮ ಒಡನಾಟ ಹೆಚ್ಚಾಗ್ಬೋದು. ಆಪ್ತ ದೃಷ್ಟಿ ಒಳಗ ಆ ಸಂಬಂಧ ಗಟ್ಟಿ ಆಗ್ಬೋದು. ಯಾವಾಗ ಸಂಬಂಧಗಳು ಗಟ್ಟಿ ಆಗ್ತಾವೋ ಆವಾಗ ಮುಂಬರುವ ಸಮಸ್ಯೆಗಳನ್ನ ನಾವು ತಡೆ ಹಿಡಿಬಹುದು. ಹಿರೇ ಮಗ ಇರಬಹುದು, ನಿಮ್ಮ ಜೊತೆ ಹಂಚ್ಕೊಂಡಿರ್ಲಿಕ್ಕಿಲ್ಲ ಅವನು ಒಂದಿಷ್ಟು ವಿಚಾರಗಳನ್ನ, ಆದ್ರೆ ಅವನ ತಮ್ಮನ ಜೊತೆ ಹಂಚ್ಕೊಂಡಿರ್ತಾನೆ. ಹಂಗ ನಮ್ಮ ಮಕ್ಕಳಿಗೆ ಆ ಒಂದು ಸೌಲಭ್ಯವನ್ನ ನಾವು ಇವತ್ತು ಒದಗಿಸಿಕೊಡಬೇಕು. ಆವಾಗ
ಇಂತಹ ಸಮಸ್ಯೆಗಳನ್ನ ನಾವು ಹತೋಟಿಯಲ್ಲಿ ತರಬಹುದು ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನೊಳಗೆ ನನಗೆ ಗೊತ್ತಿಗೆ ನೀವೇನ್ ಕೇಳ್ತೀರಂದ್ರೆ ಮುಂದ್ ಬರುವ ಪ್ರಶ್ನೆ ಕೊಡ್ರಿ ಅಂತ ಕೇಳ್ತೀರಿ. ಹೌದಿಲ್ಲ ಚೋಳಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಏನು ನೋಡ್ರಿ, ನಂಟಿನ ಗಂಟು ಎಷ್ಟು ಬಹಳ ಪ್ರಮುಖವಾದದ್ದು ಅಂತ. ಅಂದ್ರೆ ನಮಗೆ ಯಾವಾಗಲೂ ಆ ಗಂಟು ಶ್ರೀಮಂತವಾಗಿರ್ಬೇಕು. ನಂಟು ಅದು ಬಹಳ ವಿಸ್ತೃತ ಹೇಳಿದ್ರಿ. ಇದೇ ಒಂದು ಹುರುಪಿನೊಳಗೆ ನಮ್ಮ ಕೆಲವರು ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಒಂದು ಪ್ರಶ್ನೆ ಕೊಡ್ಬೋದಾ? ಕೊಡ್ತೀನಿ. ಏನ್ ಪ್ರಶ್ನೆ ಅಂತಂದ್ರೆ, ನಮ್ಮ ಸಂಬಂಧಗಳನ್ನ ಗಟ್ಟಿಯಾಗಿ ಉಳಿಸ್ಕೋಬೇಕು, ಇದಕ್ಕೆ ಬಿರುಕು ಬಿಡಬಾರದು. ಹಾಗಾದ್ರೆ ಆ ಒಂದು ಸಂಬಂಧವನ್ನ ಉಳಿಸ್ಕೊಳ್ಳಿಕ್ಕಿರುವಂತ ಅಂಟು ಏನು ಅನ್ನೋದನ್ನ ನೀವು ನನಗೆ ಪತ್ರ ಬರೆದು ಕಳಿಸ್ರಿ. ಆದ್ರೆ ಇದ್ರ ಬಗ್ಗೆ ನಾನು ಮುಂದಿನ ವಾರ ಇದ್ರ ಬಗ್ಗೆ ಅಂಟಿನ ಪ್ರಸ್ತಾಪ ಆಗುತ್ತೆ ನಮ್ಗೆ ಗೊತ್ತಿತ್ತು. ಮುಂದಿನ ವಾರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030. ಮತ್ತೊಮ್ಮೆ ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030. ಆಲೋಚನೆ ನಮ್ಮ ಕೇಳುಗರಿಗೆ ಏನಾದರೂ ಒಂದು ಸಮಸ್ಯೆಗಳು ಬಂದ್ರೆ, ತಮ್ಮನ್ನ ಕಾಣಬೇಕು ಅಂತಂದ್ರೆ, ಲೈಫ್ ಕ್ಲಿನಿಕ್ ನಲ್ಲಿ ತುಂಬಾ ಬ್ಯುಸಿ ಆಗಿರುವ ತಾವು ಹೇಗೆ ಅವರಿಗೆ ನೀವು ಮೊಬೈಲ್ ನಂಬರ್ ಅನ್ನು ಕೊಡಬಹುದಾ? ಕೊಡಬಹುದು. ನನ್ನ ದೂರವಾಣಿ ಸಂಖ್ಯೆ 9886736567 98867365567.